ಹಲೋ ಫ್ರೆಂಡ್ಸ್, ಈ ದಿನ ನಮ್ಮ ಮನೇಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಷ್ಟು ಏನೇನಂತ ತೋರಿಸ್ತೀನಿ ನೋಡಿ. ಚಿಕನ್ನು ತೊಳೆದು ಇಟ್ಕೊಂಡಿದ್ದೀವಿ. ಇದನ್ನು 2-3 ಟೈಪ್ಸ್ಗೆ ಉಪಯೋಗಿಸ್ತೀನಿ. ಇದೀಗ 1 kg ಚಿಕನ್ಗೆ ಕಬಾಬ್ ಮಾಡ್ತೀನಿ, ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನ ನೀಟಾಗಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡಿದ್ದೀನಿ. ನಂತರ ಮತ್ತು ಕಬಾಬ್ ಪ್ಯಾಕೆಟ್ ಈ ಪುಡಿನ ನಾನು ಉಪಯೋಗಿಸ್ತೀನಿ ನೋಡಿ, ಚೆನ್ನಾಗಿರುತ್ತೆ. ನೀವು ಸಹ ತಗೊಳ್ಳಿ. ಚಿಕನ್ ಕಬಾಬ್ ಪೌಡರು ಸೂಪರಾಗಿರುತ್ತೆ ಫ್ರೆಂಡ್ಸು. ನೀವು ಸಹ ಇದನ್ನೇ ಉಪಯೋಗಿಸಿ, ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ, ಆಗ ನೀವು ಇದರ ರಿಸಲ್ಟನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಮೊಟ್ಟೆ ಈಗ ಮಾಡುವ ವಿಧಾನಕ್ಕೆ ತೋರಿಸ್ತೀನಿ. ಮೊಟ್ಟೆ ಎಷ್ಟು ಸೇರಿಸ್ತೀನಿ ಅಂತ ಈಗ ನೋಡಿ, 1 ಅಥವಾ 2 ಅಷ್ಟೇ ಹಾಕೋದು. ಅದು ತೋರಿಸ್ತಾ ಇದ್ದೀನಿ ಅಷ್ಟೇ, ಮೊಟ್ಟೆ ಅಂತ. ನಂತರ ಕಬಾಬ್ ಪುಡಿ ಸೇರಿಸ್ತಾ ಇದ್ದೀನಿ. ಮೊಟ್ಟೆ ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇದು 2 ಗಂಟೆ ಆಯಿತು ನೆನೆಸಕ್ಕಿಟ್ಟಿದ್ದು. ಇವಾಗ ನಾನು ಇದನ್ನು ಕರಿತೀನಿ ನೋಡಿ. ಎಣ್ಣೆ ಬಾಂಡೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ಹಾಕ್ತಾಯಿದ್ದೀನಿ.
ಹಲೋ ಫ್ರೆಂಡ್ಸ್, ನಾನು ಈ ದಿನ ಚಿಕನ್ ಕಬಾಬ್ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಸ್ನ್ಯಾಕ್ಸ್ ಆಗಿ 4 ಗಂಟೆಗೆ ಮಾಡಿಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಒಳ್ಳೆ ಪಕೋಡ ಥರ ಇರುತ್ತೆ ಫ್ರೆಂಡ್ಸ್. ಒಮ್ಮೆ ಮಾಡಿ ಟೇಸ್ಟ್ ನೋಡಿ. ಹಾಗೆ ಫ್ರೆಂಡ್ಸ್, ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.